ರೈತರ ಸಮಗ್ರ ಅಭಿವೃದ್ಧಿಗೆ ಕೃಷಿ ಬೆಳಕು. ಕಷ್ಟಕಾಲದಲ್ಲಿ ಕೈ ಹಿಡಿದ ತೊಂಡೆ ಕೃಷಿ. ತುಂಬ ಕಷ್ಟ ಕಾಲದಾಗಿದ್ದಾಗ ನಾನು ತೊಂಡೆನೇ ಕೈ ಹಿಡಿದಿದ್ದು. ನಾನು ಅರ್ಧ ಎಕರೆ ಜಮೀನಲ್ಲಿ ಬೆಳೆದೀನಿ. 3 ಲಕ್ಷ ರೂಪಾಯಿ ಆದಾಯ ಬರ್ತೈತಿ. ಇದು ಬಹಳ ಖರ್ಚು ಕಡಿಮೆ, ಆದಾಯ ಜಾಸ್ತಿ ಬರ್ತೈತಿ. ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರ. ಶ್ರೀ ದುರ್ಗಪ್ಪ ಅಂಗಡಿಯವರು ಅರ್ಧ ಎಕರೆ ಜಮೀನಿನಲ್ಲಿ ತೊಂಡೆ ಕೃಷಿಯನ್ನ ಮಾಡಿದ್ದಾರೆ. ಅತಿ ಕಡಿಮೆ ಉತ್ಪಾದನಾ ವೆಚ್ಚವನ್ನು ಭರಿಸಿ ವಾರ್ಷಿಕ 3 ಲಕ್ಷ ರೂಪಾಯಿ ನಿವ್ವಳ ಆದಾಯವನ್ನ ಗಳಿಸ್ತಾ ಇದ್ದಾರೆ. ಜೊತೆಗೆ ಇವರು ಸ್ವಂತ ಮಾರುಕಟ್ಟೆಯನ್ನ ಮಾಡ್ತಾ ಇದ್ದಾರೆ. ಬೇರೆ ಜಿಲ್ಲೆ, ಬೇರೆ ರಾಜ್ಯಗಳಿಂದ ಬಂದಂತ ರೈತರಿಗೆ ಉಚಿತವಾದ ಮಾಹಿತಿಯನ್ನ ಕೊಟ್ಟು ತೊಂಡೆ ಬಳ್ಳಿಯನ್ನ ಮಾರಿ ಲಾಭವನ್ನ ಪಡ್ಕೊತಾ ಇದ್ದಾರೆ. ನಾನು 5-6 ವರ್ಷ ಆಯ್ತು ತೊಂಡೆ ಬೆಳೆಯ ಕುಂತು. ನನಗೆ ಇನ್ಕಮ್ ಏನೇ ಇಲ್ಲ ಅಂದ್ರು ಒಂದು 3 ಲಕ್ಷ ರೂಪಾಯಿ ಬರ್ತದೆ ಅರ್ಧ ಎಕರೆ ಜಮೀನಿಗೆ. ನಾನು ಈಗ ತೊಂಡೆನ ಒಂದು 10 ಅಡಿಯಿಂದ 10 ಅಡಿಗೆ ಹಚ್ತಾ ಇದ್ದೀನಿ. ಒಂದು ಗುಂಡಿ ಹೊಡೆದು 2 ಅಡಿ ಗಾತ, 1.5 ಅಡಿ ಅಗಲ ಹೊಡೆದು ಅಷ್ಟ ಮೇಲೆ ಕ್ಲೀನಾಗಿ ಕೊಚ್ಚಿ ಒಂದು ಬುಟ್ಟಿ ಕೊಟ್ಟಿಗೆ ಗೊಬ್ಬರ ಹಾಕಿ ಮೇಲೆ ಒಂದು ಮಣ್ಣಿನಾಗೆ ತೊಂಡೆ ಬಳ್ಳಿ 2 ದಂಟು ಇಡ್ತವೆ. ಆ ದಂಟಿಟ್ಟು ಇಷ್ಟು ಚಿಗುರಿದ ಮೇಲೆ ಮತ್ತೆ ಒಂದು ಅರ್ಧ ಬುಟ್ಟಿ ಕೊಟ್ಟಿಗೆ ಗೊಬ್ಬರ ಮತ್ತೆ ಮಣ್ಣು ಹಾಕಿ ಆಮೇಲೆ ಗಿಡಕ್ಕೆ ಒಂದು ಕೋಲ್ ಕೊಟ್ಟು ಕೋಲ್ ಹಂಬಿಸ್ತವೆ. ಆಮೇಲೆ ಇಡೀ ಇದನ್ನು ಟಾಟಾ ತಂತಿಯಿಂದ ತಗೊಬಂದು ಸೆಣಬೆ ದಾರ ತಗೊಬಂದು ಕ್ಲೀನಾಗಿ ಚಪ್ರವನ್ನು ಹಾಕ್ತವೆ. ಬುಡಕ್ಕೆ ಮಾತ್ರ ನೀರು ಬಿಡ್ತವೆ. ಇದು ಬೇರೆ ಬೆಳೆಯಾದರೆ ಎಲ್ಲ ನೀರು ಜಾಸ್ತಿ ಬೇಕು. ಇದಕ್ಕೆ ನೀರು ಅತಿಯಾದ ಕಡಿಮೆ ಸಾಕು. ವಾರಕ್ಕೆ 6 ಕ್ವಿಂಟಲ್ ಬರ್ತೈತಿ. ಒಂದು 6 ಕ್ವಿಂಟಲ್ ಅಂದರೆ 10ರಿಂದ 12 ಸಾವಿರ ರೂಪಾಯಿ ಇನ್ಕಮ್ ಬರ್ತೈತಿ. ತಿಂಗಳ 40ರಿಂದ 50 ಸಾವಿರ ರೂಪಾಯಿ ಇನ್ಕಮ್ ನಮಗೆ ಬರ್ತಾ ಇರ್ತೈತಿ. ಇದು ಬೆಳೆ ಬರೋದು 8 ತಿಂಗಳು, 7ರಿಂದ 8 ತಿಂಗಳು ನಮಗೆ ಇನ್ಕಮ್ ಕೊಡ್ತೈತಿ. ನಮಗೆ ಡೈಲಿ ಇದ್ರ ಬೆಳೆ ಹಾಕಿದ್ರೆ ತೊಂಡೆನ ಡೈಲಿ ದುಡ್ಡು ನೋಡ್ಬೋದು. ನಾವು ಒಂದು ಕ್ವಿಂಟಲ್ ಹರ್ಕೋದ್ರು 2,000 ರೂಪಾಯಿ 3,000 ರೂಪಾಯಿ ಸಿಗ್ತದೆ ದಿವಸ. ನಮಗೆ ಹಿಂಗಂದ್ರೆ ಇಳುವರಿ, ಅತಿಯಾದ ಇಳುವರಿನೂ ತೆಗಿತೀವಿ. ಇದ್ರಿಗೆ ಸ್ಪೆಷಲ್ ಏನಪ್ಪ ಅಂದ್ರೆ ಮೀನಿನಿಂದ ಟಾನಿಕ್ ಮಾಡ್ತೇವೆ ನಾವು. 1 kg ಮೀನು, 1 kg ಬೆಲ್ಲ, ಒಂದು 2 ಲೀಟ್ರ್ ನೀರು ತಗೊಂಡು ಒಂದು 20 ದಿವಸ ಕೊಳಿಸ್ತೇವೆ. ನಾನು ಒಂದು ಗೋಣಿ ಚೀಲನ ದಬಾಕಿ, ಒಂದು ಪ್ಲಾಸ್ಟಿಕ್ ಡಬ್ಬೆಲ್ಲಿ ಇಟ್ಟು ಗೋಣಿ ಚೀಲ ದಬಾಕಿ ಅದನ್ನ ಇಡ್ತೇವೆ. ಒಂದು 20 ದಿವಸದವರೆಗೆ ಕೊಳೆತು ಹೋಗತಿ. ಅದನ್ನು ಸೊಳ್ಳೆ ಪರದೆಗೆ ಎಲ್ಲ ಕ್ಲೀನಾಗಿ ಸೋಸಿ ಅದನ್ನು ಒಂದು 40ರಿಂದ 50 ml ಹಾಕಿಂದು ಸ್ಪ್ರೇ ಮಾಡ್ತೇವೆ. ಅಲ್ಲಿಂದ ಔಷಧಿ ನಾವು ಮೆಡಿಸಿನ್ ನಾವೇ ತಯಾರು ಮಾಡ್ಕೊಡ್ತೇವೆ. ಆಕಳ ಮೂತ್ರ, ಎರೆಹುಳು ಜಲ ಮತ್ತು ಅಷ್ಟರ ಮೇಲೆ ಬೆಳ್ಳುಳ್ಳಿ, ಈ ಥರ ಹಸಿಮೆಣಸಿನಕಾಯಿ ಎಲ್ಲ ಪೇಸ್ಟ್ ಇವನ್ನೆಲ್ಲ ಮಾಡಿಕೊಂಡು ಅದು ಕೋಳಿ ಮೊಟ್ಟೆಯನ್ನು ಹಾಕ್ತೀವಿ. ಮೊಟ್ಟೆ ಹಾಕಿ ಸ್ಪ್ರೇ ಮಾಡ್ತೀವಿ. ನಮಗೇನಿಲ್ಲ ಅತಿಯಾದ ಶೈನಿಂಗ್ ಬರ್ತೈತಿ. ಕಾಯಿನೂ ಇಳುವರಿ ಚೆನ್ನಾಗಿ ಬರ್ತೈತಿ. ಒಳ್ಳೆ ಹೂ ಕಚ್ತೈತಿ. ನಮಗೆ ಬೇಗ ಹರಡಿ ಬೇಗ ಇಳುವರಿನೂ ತರ್ತೈತಿ. ಬುಡಕ್ಕೆ ಮತ್ತೆ ಜೀವಾಮೃತ ಮಾಡಿ ನಾವು ಬುಡಕ್ಕೆ ಹಾಕ್ತೀವಿ. ಜೀವಾಮೃತ ಮಾಡಿ ಕ್ಲೀನಾಗಿ ಹಾಕ್ತಾ ಇರ್ತೇವೆ. ವಾರಕ್ಕೊಂದ್ಸರಿ ಜೀವಾಮೃತ ಹಾಕೋದ್ರಿಂದ ನಮಗೆ ಕೆಮಿಕಲ್ ನಾವು ಜಾಸ್ತಿ ಯೂಸ್ ಮಾಡಿದ್ರಿಟ್ಟು ಜೀವಾಮೃತದಾಗ ಬೆಳೀತಾ ಇರ್ತವೆ. ಖಾಲಿ ಜಾಗದಲ್ಲೂ ಹಾಕಿದ್ದೀವಿ, ಅಡಿಕೆಯಲ್ಲೇ ಹಾಕಿದ್ದೀವಿ. ಇದಕ್ಕೆ ಏನಂದ್ರೆ ತೊಂಡೆ ಬೆಳೆ ಗೂಟದಿಂದ ಗೂಟಕ್ಕೆ 10 ಅಡಿ ಗೂಟ ಇರ್ತಾವೆ. ಇದಕ್ಕೊಂದು ದೊಡ್ಡ ತಂತಿ ಎಳಿತೀವಿ. ತಂತಿ ಎಳೆದವು ಮತ್ತು ಅಡ್ಡ ತಂತಿ ಎಳಿತೇವೆ. ಬಾರ್ಡಿಗೆ ಅಷ್ಟು ಒಂದು ದೊಡ್ಡ ದಪ್ಪನ ಎಳೆ ಕಟ್ಟಿರ್ತೇವೆ. ಅದು ಯಾಕಂದರೆ ಮುರುಕು ಬೀಳ್ಬಾರ್ದು ಚಪ್ರ ಅಂತ ಹೇಳಿ ಬಾರ್ಡಿಗೆ ದೊಡ್ಡ ದಪ್ಪ ತಂತಿ ಕಟ್ಟಿ ಒಂದೂವರೆಗೆ ಒಂದು ತಂತಿ ಹಾಕ್ತದವೆ. ಆಮೇಲೆ ಪಾಲಿಸ್ ಸೆಣಬೆದಾರನ ಈ ರೀತಿ ಒಂದು ಹೆಣ್ಕುತ್ತಾ ಬರ್ತಾ ಇರ್ತವೆ. ಏನಂದ್ರೆ ಕಾಯಿ ಪಾಲಿಸ್ ಥರ ಏನಂದ್ರೆ ಇದ್ರಾಗ ಸೆಣಬೆ ಇದ್ರ ಕಾಲು ಇರ್ತಾವೋ ಅದು ಕರೆಕ್ಟಾಗಿ ಸುತ್ತಿಗೆ ಬಿಡ್ತೈತಿ. ಸುತ್ತಿಗೆಂದ ಹಂಗೆ ಬಳ್ಳಿ ಹಮ್ಕಿಂತ ಹೋಗತಿ. ಕಾಯಿ ಏನಿದ್ರು ಬಿಟ್ಟು ತೆಳಗ ಸೀದಾ ಕ್ಲೀನಾಗಿ ಕೆಳಗೆ ಬಂದು ಬೀಳ್ತಾವು. ಬೀಳೋದ್ರಿಂದ ನಮಗೆ ಈಸಿಯಾಗಿ ತೆಳಗೆ ಕೊಯ್ಕಿತ ಹೋಗ್ಬೋದು. ಹೋಗೋದ್ರಿಂದ ನಮಗೆ ಭಾಳ ಅನುಕೂಲ ಆಗತಿ. ಅಷ್ಟರ ಮೇಲೆ ತಂತಿ ಇದು ಬಗ್ಗದಲ್ಲ, ದಪ್ಪ ತಂತಿ ಇರೋದ್ರಿಂದ ತೆಳಗೆ ಜೋತು ಬೀಳೋದಲ್ಲ, ಏನೂ ಆಗೋದು. ಡೈಲಿ ಕಾಯಿ ಕೊಯ್ತೀವಿ. ಡೈಲಿ ಕಾಯಿ ಕೊಯ್ದು ಬೆಳಗ್ಗೆ 9 ಗಂಟೆಯಿಂದ ನಮ್ಮ ಮನೆಯವರು ನಾವು ಕಾಯಿ ಕೊಯ್ತೀವಿ. ತಗೊಂಡು ಹೋಗಿ ಬೆಳಗ್ಗೆ 6 ಗಂಟೆಗೆ, ಬೆಳಗ್ಗೆ ಜಾವ 6 ಗಂಟೆಗೆ ನಾವು ಮಾರ್ಕೆಟಿಂಗಿಗೆ ತಗೋತೀನಿ. ನಾನು ಮಧ್ಯವರ್ತಿಗಳಿಗೆ ಯಾರಿಗೂ ಕೊಡೋದಲ್ಲ, ನಾವೇ ಸ್ವಂತ ಮಾರ್ತೇವೆ ಕೂತ್ಕೊಂಡು. ಮಾರೋದ್ರಿಂದ ನಮಗೆ ಮಧ್ಯವರ್ತಿಗಳಿಗೆ 10 ರೂಪಾಯಿ kg ಕೊಟ್ಟು ಬರೋದನ್ನ ನಾವು 20 ರೂಪಾಯಿ kg ಹಿಂಗೆ ಮಾರ್ತೇವೆ. ನಮಗೆ ಲಾಭನೂ ಸಿಗ್ತೈತಿ. ಹಾಗಾಗಿ ನಾವು ಇಲ್ಲಿ ಶಿರೋಳಕೊಪ್ಪ, ತೊಗರ್ಸಿ, ಸೊರಬ ಮತ್ತು ಶಿಕಾರಿಪುರ ಈ ರೀತಿ ಅಷ್ಟು ತರಕಾರಿ ಮಾರೋದ್ರಿಂದ ಒಳ್ಳೆ ಇನ್ಕಮ್ಮು ಬರ್ತೈತಿ. ನಮಗೆ ಇಳುವರಿನೂ ಬರೋದ್ರಿಂದ ಅನುಕೂಲ ಆಗ್ತೈತಿ. ನಾನು ತೊಂಡೆ ಬಳ್ಳಿನೂ ಸೇಲ್ಸ್ ಮಾಡ್ತೇನೆ. ತೊಂಡೆ ಬಳ್ಳಿ ಸೇಲ್ಸ್ ಮಾಡೋದ್ರಿಂದ ಆದಾಯ ನನಗೆ ಒಂದು 40 ಸಾವಿರ ರೂಪಾಯಿ ಆದಾಯ ಬರ್ತೈತಿ. ಈಗ ನಮ್ಮ ಜಿಲ್ಲೆದಿಂದಲೂ, ಹೊರ ಜಿಲ್ಲೆದಿಂದಲೂ, ಹೊರ ರಾಜ್ಯದಿಂದಲೂ ಬರ್ತಾರೆ. ಈಗ ಬರೋದ್ರಿಂದ ನಮಗೆ 10 ರೂಪಾಯಿಗೆ ಒಂದು ಅಡಿಗೆ 10 ರೂಪಾಯಿ ಕೊಡ್ತೀವಿ. ಒಂದು 40 ಸಾವಿರ ರೂಪಾಯಿ ಇನ್ಕಮ್ಮು ನಮಗೆ ಬರ್ತೈತಿ. ಹಂಗಾರಿಂದ ಅದನ್ನು ಇದಕ್ಕೆ ಏನು ತೊಂಡೆ ಬಳ್ಳಿ ಖರ್ಚು ಮಾಡಿದ್ದು ನಮಗೆ ಅದರೊಳಗೆ ಇನ್ಕಮ್ ತಗೊಳ್ತೇವೆ. 5-6 ವರ್ಷದಿಂದ ತೊಂಡೆ ಬಳ್ಳಿ ಹಚ್ಚಿ ತೊಂಡೆ ಕೃಷಿ ಮಾಡ್ತಾ ಇದ್ದಾರೆ. 1 ವರ್ಷಕ್ಕೆ 3 ಲಕ್ಷ ರೂಪಾಯಿ ಆದಾಯ ಇದೆ ಅವ್ರದ್ದು.
ಇವರನ್ನು ನೋಡಿ ಹೊರ ರಾಜ್ಯದಿಂದ ಹೊರ ಹಳ್ಳಿಯಿಂದ ಹೊರ ತಾಲೂಕಿನಿಂದ ಬಂದು ಅವ್ರ ಹತ್ರ ಫ್ರೀ ಅಡ್ವೈಸ್ ತಗೊಂಡು ಅವರು ಹೋಗಿ ಇವರಿಂದ 10 ರೂಪಾಯಿಗೊಂದು ತೊಂಡೆ ಬಳ್ಳಿನ ತಗೊಂಡೋಗಿ ಅವರು ಕೂಡ ಹಚ್ಚಿ ಅವರು ಕೂಡ ದೊಡ್ಡ ಲಾಭದಲ್ಲಿ ತೊಂಡೆ ಬಳ್ಳಿನ ಬೆಳೀತಾ ಇದ್ದಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಾಕ್ಟರ್ ಅರುಣ್ ಕುಮಾರ್ ಪಿ, ವಿಜ್ಞಾನಿ ಕೃಷಿ ವಿಸ್ತರಣೆ ಮತ್ತು ಪ್ರಗತಿಪರ ರೈತರಾದ ದುರ್ಗಪ್ಪ ಅಂಗಡಿ. ಧನ್ಯವಾದ.